ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂದ್ರೆ ಅದರ ಅರ್ಥ ಏನು? ಬಸವ ತತ್ವವನ್ನ ನೀವು ನಿಮ್ಮ ಬದುಕಲ್ಲಿ ರೂಢಿಸ್ಕೋಬೇಕು ಅಂತ. ಸುಮ್ಮನೆ ಬಂದು ಇಲ್ಲಿ ಕೇಳ್ಕೊಂಡು ಹೋಗೋದಿಕ್ಕೆ ಅಲ್ಲ ತಮ್ಮ. ಎಷ್ಟು ಜನ ಇನ್ನು ಮುಂದೆ ಬಸವ ತತ್ವವನ್ನ ಅಳವಡಿಸ್ಕೊಳ್ತೀರಾ? ನಿಮ್ಮ ಮನೆಯಲ್ಲಿ ತಾಯಿ ಹೆಂಡತಿ ಮಗಳಿಗೆ ಗೌರವಿಸ್ತೀರಾ? ಯಾರು ಒಂದು ಏಟು ಹೊಡೆಯೋದಿಲ್ಲ, ಮಗಳನ್ನ ಓದಿಸ್ತೀರಾ, ಬಾಲ್ಯ ವಿವಾಹ ಮಾಡೋದಿಲ್ಲ ಅಂತ ಹೇಳಿದ್ರೆ ಕೈ ಎತ್ತಿ ನೋಡೋಣ. ವೇದಿಕೆ ಮೇಲೆ ಯಾರು ಕೈ ಎತ್ತುದಿಲ್ಲ? ಇವತ್ತು ಪ್ರಮಾಣ ಮಾಡಿದ್ದೀರಾ. ಅಲ್ಲಮ ಪ್ರಭು ಅವರ ಶೂನ್ಯ ಸಿಂಹಾಸನದ ಪೀಠದ ಒಂದು ಮಠದ ಒಳಗಡೆ ನೀವೆಲ್ಲರೂ, ಅನುಭವ ಮಂಟಪದ ಒಳಗಡೆ ನೀವೆಲ್ಲರೂ ಪ್ರಮಾಣ ಮಾಡಿದ್ದೀರಾ. ನೆನ್ಪಿಟ್ಕೊಳ್ಳಿ, ಈ ಪ್ರಮಾಣ ಇಡೀ ಕರ್ನಾಟಕದಲ್ಲಿ ಇರುವಂತ ಪ್ರತಿಯೊಬ್ಬ ಪುರುಷ, ಪ್ರತಿಯೊಬ್ಬ ಗಂಡಸು ಮಗ, ಪ್ರತಿಯೊಬ್ಬ ಯುವಕ ನೀವೇನಾದ್ರೂ ಪಾಲನೆ, ಬಸವಣ್ಣನವರ ತತ್ವವನ್ನು ಪಾಲನೆ ಮಾಡಿದ್ದಾದ್ರೆ ಈ ಒಂದು ನಿಜವಾಗ್ಲೂ ಕಲ್ಯಾಣವಾಗುತ್ತೆ. ಬರೀ ಬಸವ ಕಲ್ಯಾಣ ಅಲ್ಲ, ಕರ್ನಾಟಕದ ಕಲ್ಯಾಣ. ಯಾವ ಕಲ್ಯಾಣ? ಜೋರಾಗಿ ಏನವ ಸರಿಯಲ್ಲ? ನಾನಿಲ್ಲಿ ಕೂತಾಗ ಒಂದು ಮಗಳು ಬರ್ತಾಳೆ, ಬಂದು ಹೇಳ್ತಾಳೆ, ಮೇಡಮ್ ನಾನು ನಿಮ್ಮ ದೊಡ್ಡ ಅಭಿಮಾನಿ, ನಾನು ಡಿಗ್ರಿ ಓದ್ತಾ ಇದ್ದೀನಿ, ನನ್ನ ಮನೆಗೆ ಆಲ್ರೆಡಿ ಮದುವೆಗೆ ಏರ್ಪಾಟ್ ಮಾಡ್ತಾ ಇದ್ದಾರೆ ಮೇಡಮ್. ಎಲ್ರಿಗೂ ಹೇಳ್ರಿ, ಈ ಕಡೆ ಬಾಲ್ಯ ವಿವಾಹ ಜಾಸ್ತಿ, 18 ವರ್ಷ ತುಂಬದಕ್ಕೆ ಮುಂಚೆನೆ ಮದುವೆ ಮಾಡ್ತಾರೆ ಮೇಡಮ್. ನಿಮ್ಮಂಗೆ ನಾವು ಡಾಕ್ಟರ್ ಆಗಬೇಕು, ನಿಮ್ಮಂಗೆ ಶಿಕ್ಷಣ ಪಡಿಬೇಕು, ನಿಮ್ಮಂಗೆ ಒಂದು ದಿನ ಆಗಬೇಕು. ಇಲ್ಲಿ ಕೂತಿರೋರಿಗೆಲ್ಲ ಹೇಳ್ರಿ ಮೇಡಮ್ ಅಂತ ಬಂದು ಹೇಳೋದ್ಲು. ಅಕ್ಕಿ ಎಲ್ಲೋದ್ಲು ನನಗೆ ಗೊತ್ತಿಲ್ಲ. ಎಲ್ಲಿದ್ಯವ ನೀನು ತಂಗಿ? ಅವ್ರ ಅಪ್ಪ ಅಮ್ಮ ಯಾರಿದ್ದೀರಿ? Sky Sunshine School, step towards better future. जयशंकर कॉलोनी, शांति निकेतन ग्राउंड, बिस्वा कल्याण. नोबल पब्लिक स्कूल, एल्म से ही दोनों जहां में कामयाबी है. ಬಂದಾರೇನವ ನಿಮ್ ತಂದೆ ತಾಯಿ? ಎಲ್ಲದಾರ? ಕರಿ ಅವರನ್ನ, ನಿಮ್ ತಂದೆ ತಾಯಿನ ಕರ್ಕೊಂಡ್ ಬಾ. ನಿಮ್ಮ ಆ ನಿಜವಾದ ಇವತ್ತು ಅಕ್ಕ ಮಹಾದೇವಿ ಪ್ರಶಸ್ತಿ ಅವಳು ಸಹ ಅರ್ಹಳು. ಯಾಕೆಂದ್ರೆ ಅಷ್ಟು ಧೈರ್ಯ ಮಾಡಿ ಬಂದು ನನಗೆ ಹೇಳಿದ್ಲು. ಅಕ್ಕ ಮಹಾದೇವಿ ಅಂದ್ರೆ ಧೈರ್ಯದ ಸಂಕೇತ, ಶೋಷಣೆಯ ವಿರುದ್ಧ ಧ್ವನಿ ಎತ್ತುವ ಸಂಕೇತ ಅಕ್ಕ ಮಹಾದೇವಿ. ನಿನ್ಗೆ ಹ್ಯಾಟ್ಸ್ ಆಫ್ ಕಣೆ ಮಗಳೇ. ನೀನು ಓದಬೇಕು, ಒಂದಿನ ನೀನು ಕಂಡಂತ ಕನಸನ್ನ ನೀನು ಪೂರೈಸಬೇಕು. ನೂರಾರು ವಿದ್ಯಾರ್ಥಿನಿಯರಿಗೆ ನೀನು ಮಾರ್ಗದರ್ಶನಕ್ಕೆ ಆಗಬೇಕು ಅನ್ನೋದು ನಾನು ನಿನಗೆ ಹಾರೈಸ್ತೀನವ. ಬಂದ್ರ ನಿಮ್ಮ ಅಪ್ಪ ಅಮ್ಮ? ಅವ್ರು ನಿಮ್ ಮೇಡಮ್ ಗೊತ್ತಾಯ್ತು ನನಗೆ. ನಿಮ್ಮ ಅಪ್ಪ ಅಮ್ಮ ಬಂದ್ರು ಕರಿ. ಆಕ್ಚುಲಿ ಸರಿ, ಅಪ್ಪ ಅಮ್ಮ ಓದಿಸ್ತಾರವ, ಕೂಡ್ರಿ. ಇನ್ನೂ ಒಂದು ಕಿವಿ ಮಾತು ತಾಯಿಯಾಗಿ ಹೇಳಕ್ ಇಷ್ಟಪಡ್ತೀನಿ. ಅಮ್ಮ ಅಪ್ಪ ಓದಿಸ್ತಾರೆ, ಕೂಲಿ ನಾಲಿ ಮಾಡಿ ಓದಿಸ್ತಾರೆ, ಒಂದು ಹೊಲಕ್ಕೆ ಹೋಗಿ ಗೇಯ್ದು ಬಂದು ಮಕ್ಕಳನ್ನ ಓದಿಸ್ತಾರೆ, ಒಂದು ಲಾರಿ ಓಡಿಸ್ತಾರೆ, ಒಂದು ಟ್ರಕ್ ಓಡಿಸ್ತಾರೆ, ಒಂದು ಟೆಂಪೋ ಓಡಿಸ್ತಾರೆ. ತಾಯಿ 4 ಮನೆ ಮುಸ್ರೆ ಬಾಚಿ ಬಂದು ಮಗಳನ್ನ ಓದಿಸ್ತಾಳೆ. ಆದ್ರೆ ನೀವು ಓದ್ಬೇಕ್ರವ್ವ. ಓದೋ ಟೈಮಲ್ಲಿ ನೀವೇನಾದ್ರೂ ಗಂಡ ಮಕ್ಳಿಗೂ ಹೋಲ್ತದೆ ನೋಡಿ. ನಮ್ ಗಂಡ ಮಕ್ಳೆಲ್ಲ ಕೈ ಕಟ್ಕೊಂಡು ನಿಂತಿದ್ದೀರಾ ತಮ್ಮ, ಹೇಳಿಕತ್ತೀನಿ. ಕೈ ಬಿಟ್ಬಿಟ್ಟು ಎಲ್ಲ ಕೈ ಕಟ್ಕೊಂಡಿದ್ದೀರಾ ಅಂದ ತಕ್ಷಣ ನಿಮ್ಮ ಅಪ್ಪ ಅಮ್ಮ ಎಷ್ಟೇ ಕಷ್ಟ ಆದ್ರೂ ಓದಿಸ್ತಾರೆ. ನೀವು ಓದ್ಲಿಲ್ಲ, ಯಾರೋ ಒಬ್ಬನ ಹುಡುಗನ ಮೇಲೆ ಪ್ರೀತಿ ಆಗೋಯ್ತು, ಅಪ್ಪ ಅಮ್ಮನಿಗೆ ಹೇಳೋದಿಲ್ಲ, ಎಲ್ಲಿ ಹೋಗಿದಾಳಂತ ಗೊತ್ತಾಗೋದಿಲ್ಲ. ನಾನು ಆಯೋಗದ ಅಧ್ಯಕ್ಷೆ ಆಗಿ ಇಂತ 100 ಕೇಸ್ಗಳನ್ನ ನೋಡಿದ್ದೇನೆ. ತಾಯಿ ಬಂದು ಎದೆ ಹೊಡ್ಕೊಳ್ತಾಳೆ, ಮೇಡಮ್ ನನ್ನ ಮಗಳು ಎಲ್ಲಿ ಹೋಗಿದಾಳೋ ಗೊತ್ತಿಲ್ಲ, ಮೇಡಮ್ ನನ್ನ ಮಗಳನ್ನ ಉಳಿಸ್ಕೊಡಿ ಮೇಡಮ್. ತಾಯಿಗೆ ಗೊತ್ತಿರಲ್ಲ, ತಂದೆಗೆ ಗೊತ್ತಿರಲ್ಲ ಯಾರ ಜೊತೆ ಹೋಗಿದ್ದಾಳೆ ಅಂತ. ಯಾರೋ ಒಬ್ಬ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಗಂಡಸ್ ಮಗನೂ ಅಷ್ಟೇ, ಓದೋ ಟೈಮಲ್ಲಿ ಓದಿದ್ರೆ ಸರಿ, ಇಲ್ಲ ಅಂದ್ರೆ ಬಸ್ ಸ್ಟ್ಯಾಂಡ್ ಒಳಗೆ, ಬಸ್ ಒಳಗೆ ಸೀಟ್ ಮೇಲೆ ಖರ್ಚೀಫ್ ಹಾಕೊಂಡು ನಿಂತ್ಕೋಬೇಕಾಗ್ತದೆ. ಎಲ್ಲಾ ಮಕ್ಕಳು, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಂತಲ್ಲ, ನೀವೆಲ್ಲ ನನ್ನ ಮಕ್ಕಳು. ನೀವೆಲ್ಲರೂ ನೀವು ಓದೋ ಟೈಮಲ್ಲಿ ಓದಬೇಕು. ನೀವು ಓದ್ರೆ ನೋಡ್ರಪ್ಪ, ಒಂದು ದಿನ ನಾವು ಕೂತ್ಕೊಂಡಿರಲ್ಲ ವೇದಿಕೆ ಮೇಲೆ, ನೀವೆಲ್ಲ ಬಂದು ಕೂತ್ಕೊಳ್ತೀರವ. ಓದ್ತೀರೇನ್ರೋ? Knowledge Park, the Creative School. Admissions
are open from LKG to 10th standard. Free uniform for new admission students.